ಬ್ರೋ ನಾನಂತೂ ಸಿಕ್ಕಾಕೊಂಡ್ಬಿಟ್ಟಿನಿ ಬ್ರೋ. ಬರ್ತು ವರ್ಮಾ ಬರ್ತು. ಟೇಕ್ ಎ ರೈಟ್ ಟರ್ನ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದ್ಬಿಟ್ಟು ನಿಮಗೆ ಗಂಡಿಕೋಟ ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ಫಸ್ಟ್ ವಿಡಿಯೋ ಅಲ್ಲಿ ನಾನು ಗಂಡಿಕೋಟ ಹೇಗೆ ರೀಚ್ ಆಗೋದು, ಸನ್ರೈಸ್ ಹೇಗಿರುತ್ತೆ, ಮತ್ತು ಬೇರೆ ಪ್ಲೇಸಸ್ ಯಾವ್ಯಾವ್ದು ನೋಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ತಿಳಿಸಿದ್ದೆ. ಇವಾಗ ಬಂದ್ಬಿಟ್ಟು ಟೈಮು 9 ಆಗಿದೆ. ಸೊ ನಾವು ಗಂಡಿಕೋಟ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಬೆಲೂಮ್ ಕೇವ್ಸ್ಗಾದರೆ ಸ್ಟಾರ್ಟ್ ಆಗಿದ್ದೀವಿ. ಇಲ್ಲಿಂದ ಇವಾಗ ಆನ್ ದಿ ವೇಲಿ ಎಲ್ಲಾದರೂ ಟಿಫನ್ ಸಿಕ್ಕಿದ್ರೆ ಅಲ್ಲಿ ಟಿಫನ್ ಮಾಡಿಕೊಂಡು ಅಲ್ಲಿಂದ ಬೆಲೂಮ್ ಕೇವ್ಸ್ಗೆ ರೀಚ್ ಆಗಿ ಕೇವ್ಸ್ನಾದರೆ ಎಕ್ಸ್ಪ್ಲೋರ್ ಮಾಡಬೇಕು. ಇಲ್ಲಿ ಹೋಟೆಲ್ಸ್ ತುಂಬ ಕಡಿಮೆ ಇರ್ತವೆ. ಸೊ ಹಾಗಾಗಿ ನಿಮಗೆ ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಟಿಫನ್ ಆದರೆ ಮಾಡ್ಕೊಂಡ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮಗೆ ಟಿಫನ್ ಇಲ್ಲದೆ ಹೋಗುತ್ತೆ. ಆಮೇಲೆ ಆ ಕೇವ್ಸ್ನ ಎಕ್ಸ್ಪ್ಲೋರ್ ಮಾಡೋದು ಕಷ್ಟ ಆಗುತ್ತೆ, ಎನರ್ಜಿ ಇರಲ್ಲ. ನಾವಂತೂ ಯಾವುದೋ ಒಂದು ಚಿಕ್ಕ ಹೋಟ್ಲಲ್ಲಾದರೆ ಟಿಫನ್ ಮಾಡಿದ್ವಿ. ಸೊ ಅಲ್ಲಿ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ, ಜನ ಜಾಸ್ತಿ ಇದ್ದರು ಮತ್ತು ನಾಯ್ಸ್ ಎಲ್ಲ ತುಂಬ ಜಾಸ್ತಿ ಇತ್ತು. ಸೊ ಹಾಗಾಗಿ ವಿಡಿಯೋ ತೆಗೆದಿಲ್ಲ. ಇದು ಬಂದುಬಿಟ್ಟು ನಿಮಗೆ ಗಂಡಿಕೋಟೆಯಿಂದ ಬೆಲೂಮ್ ಕೇವ್ಸ್ಗಾದರೆ 61 ಕಿಲೋಮೀಟರ್ಸ್ ಇರುತ್ತೆ. ಸೊ ಆರಾಮಾಗಿ 1.5 ಅವರಲ್ಲಿ ರೀಚ್ ಆಗ್ಬೋದು. ನೀವು ಟಿಫನ್ಗೆ ಬ್ರೇಕ್ ತಗೊಂಡ್ರು ಕೂಡ ಒಂದು ಹಾಫ್ ಆನ್ ಅವರ್ ಟಿಫನ್ ಬ್ರೇಕ್ ಇಟ್ಕೊಂಡ್ರು ಒಂದು 2 ಅವರಲ್ಲಿ ರೀಚ್ ಆಗ್ಬೋದು ಗಂಡಿಕೋಟ ಟು ಬೆಲೂಮ್ ಕೇವ್ಸು. ಇದು ಬಂದು ನಿಮಗೆ 10 ಓಪನ್ ಇರುತ್ತೆ, 5 ಕ್ಲೋಸ್ ಆಗುತ್ತೆ. ಸೊ ನೀವು ಆ ಟೈಮಲ್ಲಿ ಹೋಗಬೇಕು. ನಾವಲ್ಲಿ 9 ಸ್ಟಾರ್ಟ್ ಮಾಡಿ ಬೆಲೂಮ್ ಕೇವ್ಸ್ಗೆ ರೀಚ್ ಆಗೋಷ್ಟರಲ್ಲಿ 11:15 ಆಗಿತ್ತು. ಸೊ ಅಲ್ಲಿ ಹೋಗಿ ಮತ್ತೆ ಎಂಟ್ರಿ ಟಿಕೆಟ್ ತಗೊಂಡ್ರು. ಎಂಟ್ರಿ ಟಿಕೆಟ್ ಬಂದುಬಿಟ್ಟು ನಿಮಗೆ 65 to 70 rupees ಇರುತ್ತೆ ಪರ್ ಪರ್ಸನ್ನು. ನಾವು ಹೋಗಿದ್ದಾಗ 65 ಇತ್ತು. ನೀವೇನಾದರೂ ಹೋಗಿದ್ರೆ ನಿಮ್ಗೆ ಎಷ್ಟಿತ್ತು ಟಿಕೆಟ್ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಇವಾಗ ನಾವು ಬೆಲೂಮ್ ಕೇವ್ಸ್ಗಾದ್ರೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಕೆಳಗಡೆ ಹೋಗಿ ಫುಲ್ ಕೇವ್ಸ್ನಾದ್ರೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಇನ್ಯಾಕೆ ತಡ, ಬನ್ನಿ ಹೋಗೋಣ. రాండాప ఇది బెల్లం కేస్ చెప్పట్లే బెల్లం ఆడుందిడా ఈడొకడు ಓವರ್ ಆಕ್ಷನ್ ಅವಡು ಕಾದು ವಾಡು. ನೀವಿಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಇದೆ ಎಂಟ್ರೆನ್ಸ್ ಅಂತ ಹೇಳ್ಬಿಟ್ಟು. ಎಂಟ್ರಿ ಆಗ್ತಿದ್ದಂಗೆ ಬೇರೆ ವರ್ಲ್ಡ್ಗೆ ಎಂಟರ್ ಆದಂಗಿದೆ. ಸೊ ಇಲ್ಲೆಲ್ಲ ಸಖತ್ತಾಗಿದೆ. ಇಲ್ಲಿ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಸೊ ನಿಮಗೆ ಬೇಕಾಗಿರೋ ನೆಸೆಸಿಟಿ ಥಿಂಗ್ಸ್ ಎಲ್ಲ ತಗೊಂಡು ಬನ್ನಿ. ಯಾರಿಗಾದ್ರೂ ಆಸ್ತಮಾ ಇದ್ದರೆ ದಯವಿಟ್ಟು ಈ ಕಡೆ ಬರೋಕ್ಕೆ ಹೋಗಬೇಡಿ. ಮತ್ತು ಚಿಕ್ಕ ಮಕ್ಕಳು, ವಯಸ್ಸಾದವರಂತೂ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಹಾಗೆ ವಾಟರ್ ಅಂತೂ ಸ್ವಲ್ಪ ಜಾಸ್ತಿ ತನ್ನಿ. ಪರ್ ಪರ್ಸನ್ ಒಂದು 2 ಲೀಟರ್ಸ್ವರೆಗೂ ತಗೊಂಡು ಬಂದರೆ ಒಳ್ಳೆಯದು. ಯಾಕಂದರೆ ಒಳಗಡೆ ಇನ್ನೂ ಹೋಗ್ತಾ ಹೋಗ್ತಾ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಆಗಿ ಸ್ವೆಟ್ಟೆಲ್ಲ ಬರುತ್ತೆ. ಸೊ ನೀವೆಲ್ಲ ಡಿಹೈಡ್ರೇಟ್ ಆಗಿಬಿಡ್ತೀರಾ. ಸೊ ಹಾಗಾಗಿ ಎನರ್ಜಿ ಇರಬೇಕಂದ್ರೆ ವಾಟರ್ ಅಥವಾ ಕೂಲ್ ಡ್ರಿಂಕ್ಸ್ ಏನಾದರೂ ತಂದರೆ ಒಳ್ಳೆಯದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ 3 ದಾರಿ ಸ್ಪ್ಲಿಟ್ ಆಗಿದೆ. ಇಲ್ಲಿ ನೋಡ್ಕೊಳ್ಳೋದಾದರೆ ಒಂದು ದಾರಿಯಲ್ಲಾದರೆ ಸಂಪಿದೆ, ಇಲ್ಲೆಲ್ಲ ನೀರಿದೆ. ಸೊ ನಿಮ್ಗೆ ಇಲ್ಲಿ ವಿಡಿಯೋಲ್ಲಿ ಕ್ಲೀನಾಗಿ ಕಾಣಿಸ್ದೇ ಇರ್ಬೋದು. ಸೊ ನಮಗಿಲ್ಲಿ ಲೈವಾಗಿ ನೋಡಿದ್ದಕ್ಕೆ ನಮ್ಗೆ ಕ್ಲಿಯರಾಗಿ ಕಾಣ್ತಿದೆ. ನೀವೇನಾದರೂ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂದ್ರೆ ದಯವಿಟ್ಟು ಈ ಪ್ಲೇಸಿಗೆ ಬಂದು ಎಕ್ಸ್ಪೀರಿಯೆನ್ಸ್ ಆದರೆ ಮಾಡಿ. ತುಂಬ ಅಂತೂ ತುಂಬ ಚೆನ್ನಾಗಿದೆ ಈ ಪ್ಲೇಸು. ಹಂಗೆ ಸ್ವಲ್ಪ ಮುಂದೆ ಹೋದರೆ ಜನ ಅಂತೂ ಜನಸಾಗರ ಆಗಿಬಿಟ್ಟಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು. ಹಂಗೆ ಹೋಗ್ತಿದ್ರೆ ಇಲ್ಲಿ ಪಾಪ ಹುಡುಗರು ಗೋಪ್ರೋ ಅಂತ ಹೇಳ್ಬಿಟ್ಟು ಅಂದರು. ಬಟ್ ನಂದು ಗೋಪ್ರೋ ಅಲ್ಲ, DJI ಆ್ಯಕ್ಷನ್ 4 ನಂದು. ಆ್ಯಕ್ಚುಲಿ ಆ್ಯಕ್ಷನ್ 1, 2, 3, 4 4th ಎಡಿಷನ್ ನಂದು. ಇದೇ ಟಾಪ್ ಎಂಡು. ಬಟ್ ಇಲ್ಲಿ ಹೋಗ್ತಿದ್ರೆ ಅಂತೂ ನೆಕ್ಸ್ಟ್ ಲೆವೆಲ್ಲು. ಬಟ್ ಒಬ್ಬರೇ ಅಂತೂ ಬರೋಕ್ಕೆ ಹೋಗಬೇಡಿ. ಯಾರೂ ಇಲ್ಲ ಅಂದರೆ ಖಂಡಿತವಾಗ್ಲೂ ಭಯ ಪಡ್ತೀರಾ. ಆ ಥರ ಇದೆ ಈ ಗುಹೆ ಅಂತೂ. ಅಲ್ಲಲ್ಲಿ ಕಲರ್ ಲೈಟಿಂಗು. ಒಂದೊಂದು ಕಡೆ ಆದರೆ ಬೆಳಕೆ ಇರಲ್ಲ, ನೀವು ಟಾರ್ಚ್ ಹಾಕ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಸ್ವಲ್ಪ ಹೊತ್ತಾದಮೇಲೆ ನಮಗೆ ಜನ ಎಲ್ಲ ಕ್ಲಿಯರ್ ಆದರು. ಸೊ ಫುಲ್ ಫ್ರೀ ಆಯಿತು. ಹಾಗಾಗಿ ನಾವು ಆರಾಮಾಗಿ ಹೋಗ್ತಾ ಇದ್ದೀವಿ. ಹೋಗ್ತಿದ್ರೆ ಇಲ್ಲಿ ಫುಲ್ ಎಲ್ಲ ನೀರೆಲ್ಲ ನಿಂತಿತ್ತೇನೋ ಮೊದಲು. ಸೊ ಫುಲ್ ತ್ಯಾವ ಜಾರ್ತಿತ್ತು, ಸ್ಕಿಡ್ ಎಲ್ಲ ಆಗ್ತಿತ್ತು. ಎಕ್ಸ್ಪೀರಿಯೆನ್ಸ್ ಅಂತೂ ಚೆನ್ನಾಗಿದೆ. ಬಟ್ ಅದಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಏನೇನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಫ್ರೆಂಡ್ ಆದರೆ ಇಲ್ಲಿ ಪಾತಾಳ ಗಂಗಾ ಇದೆ ಅಂತ ಹೇಳ್ತವ್ರೆ. ಅದು ಎಲ್ಲಿದೆ ಅಂತ ಹೇಳ್ಬಿಟ್ಟು ಇವಾಗ ಫೈಂಡ್ ಔಟ್ ಮಾಡಬೇಕು. ಈ ಗುಹೆಯಲ್ಲಿ, ಈ ಗುಹೆ ಆಲ್ಮೋಸ್ಟ್ 2 to 3 ಕಿಲೋಮೀಟರ್ಸ್ ಇದೆಯಂತೆ. ಸೊ ಅಲ್ಲಲ್ಲಿ ಡೈರೆಕ್ಷನ್ಸ್ ಬೇರೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಯಾವ ಡೈರೆಕ್ಷನ್ಗೆ ಹೋಗಬೇಕು, ಹೆಂಗೆ ಹೋಗಬೇಕು, ಏನು ಹೋಗ್ಬೇಕಂತ ನನಗಂತೂ ಒಂಚೂರು ಐಡಿಯಾ ಇಲ್ಲ. ನಮ್ಮ ಫ್ರೆಂಡ್ ಆದರೆ ಒಬ್ಬ ಮೊದಲೇ ಬಂದಿದ್ದ. ಅವರೆಲ್ಲ ಆಂಧ್ರ ಅವರಾಗಿದ್ದರಿಂದ ಈ ವ್ಲಾಗಲ್ಲಿ ಅಲ್ಲಲ್ಲಿ ತೆಲುಗು ಕೂಡ ಮಿಕ್ಸ್ ಆಗ್ತಾ ಇರುತ್ತೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಮಗಂತೂ ಈ ಥರ ಸಿಕ್ತು. ನೀವು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನನಗಂತೂ ನೋಡೋಕ್ಕಂತೂ 2 ಕಣ್ಣು ಸಾಲ್ತಿಲ್ಲ. ನಿಮಗೆ ವಿಡಿಯೋಲ್ಲಿ ಅಷ್ಟು ಕ್ಲಿಯರಾಗಿ ವ್ಯೂ ಸಿಗ್ತಿದೆಯೋ ಇಲ್ವೋ ಅಂತೂ ನನಗಂತೂ ನೆಕ್ಸ್ಟ್ ಲೆವೆಲಲ್ಲಿ ಎಕ್ಸ್ಪೀರಿಯೆನ್ಸ್ ಆಗ್ತಿದೆ. ನೋಡೋಕ್ಕಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ.
ಬಟ್ ಒಳಗಡೆ ಮೈಂಟೆನೆನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಈ ಸ್ಟೆಪ್ಸ್ ಆಗಿರ್ಬೋದು, ಈ ಕಬ್ಬಿಣನ ಇಂಪೋರ್ಟ್ ಮಾಡಿರೋದಾಗಿರ್ಬೋದು, ಈ ವೈರಿಂಗು, ಅಲ್ಲಲ್ಲಿ ವೆಂಟಿಲೇಷನ್ ಕೊಟ್ಟಿರೋದಾಗಿರ್ಬೋದು, ಇದು ಯಾವಾಗ ಮಾಡಿದ್ರು, ಹೇಗೆ ಮಾಡಿದ್ರು, ಯಾರು ಮಾಡಿದ್ರು ಅಂತ ನಂಗೆ ಒಂಚೂರು ಐಡಿಯಾ ಇಲ್ಲ. ಬಟ್ ಮೇಂಟೆನೆನ್ಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಈ ಮೇಂಟೆನೆನ್ಸ್ ಎಲ್ಲ ಯಾವಾಗ ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ನಿಮ್ಗೇನಾದರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ಬಟ್ ದಯವಿಟ್ಟು ನೀವೇನಾದರೂ ಬಂದರೆ ದಯವಿಟ್ಟು ಈ ಪ್ರದೇಶದಲ್ಲಂತೂ ಏನು ಎಸೆಯೋಕ್ಕಾದರೆ ಹೋಗಬೇಡಿ. ಪ್ಲಾಸ್ಟಿಕ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅದು ಎಸೆಯೋಕ್ಕಂತೂ ಹೋಗಬೇಡಿ. ದಯವಿಟ್ಟು ಕ್ಲೀನಾಗಾದರೆ ಇಡೋಕ್ಕೆ ಟ್ರೈ ಮಾಡಿ. ಹಾಗೆ ಮುಂದಕ್ಕೆ ಹೋಗ್ತಿದ್ರೆ ಇಲ್ಲಿ ನೋಡಿದ್ರೆ ತುಂಬ ಅಂದರೆ ತುಂಬ ಡೈರೆಕ್ಷನ್ಸ್ ಇದ್ದಾವೆ. ಇವ್ರು ಹೇಳಿದ್ದಾದರೆ 2-3 ಕಿಲೋಮೀಟ್ರ್ ಇದೆ ಈ ಗುಹೆ ಅಂತ ಹೇಳ್ಬಿಟ್ಟು. ಬಟ್ ನಂಗಂತೂ ಆ ಥರ ಅನ್ನಿಸ್ತಾನೇ ಇಲ್ಲ, ತುಂಬ ಡಿಸ್ಟೆನ್ಸ್ ಇದೆ ಅನ್ನಿಸ್ತಿದೆ. ಯಾಕಂದರೆ ಡೈರೆಕ್ಷನ್ಸ್ ಅಂತೂ ತುಂಬ ಇದ್ದಾವೆ. ನೀವು ಎಷ್ಟೇ ಎಕ್ಸ್ಪ್ಲೋರ್ ಮಾಡ್ತಿರೋ ಅಷ್ಟು ಇದ್ದಾವೆ. ಇನ್ನೊಂದೇನಂದರೆ ಅಲ್ಲಲ್ಲಿ ನಿಮಗೆ ಬೇರೆ ಗುಹೆ ಥರ ಇದೆ. ಸೊ ಅಲ್ಲಾದರೆ ಲೈಟಿಂಗ್ ಇಲ್ಲ, ಏನೂ ಇಲ್ಲ, ಮನುಷ್ಯರಂತೂ ಆ ಕಡೆ ಹೋಗೋದೇ ಇಲ್ಲ. ನಾನು ಅದನ್ನೂ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಬಟ್ ಅದು ವಿಡಿಯೋ ತೆಗ್ದಿಲ್ಲ ನಾನು ಆ್ಯಕ್ಚುಲಿ. ಸೊ ದಯವಿಟ್ಟು ಕ್ಷಮಿಸಿ ಅದನ್ನು. ನೀವೇನಾದರೂ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಆ ಥರ ಗುಹೆಗಳಲ್ಲಿ ಹೇಗಿತ್ತು ಅಂತ ಹೇಳ್ಬಿಟ್ಟು ತಿಳಿಸಿ ನನಗೆ. ನಾನು ನೆಕ್ಸ್ಟ್ ಟೈಮ್ ಬಂದಾಗಂತೂ ಖಂಡಿತವಾಗ್ಲೂ ಆ ಥರ ಎಕ್ಸ್ಪ್ಲೋರ್ ಮಾಡಿದಾಗ ಖಂಡಿತವಾಗ್ಲೂ ವೀಡಿಯೋ ಮಾಡಿ ಆದರೆ ಇನ್ನೊಂದ್ಸತಿ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ಹೋಗ್ತಿದ್ರೆ ಅಂತೂ ಎಕ್ಸ್ಪೀರಿಯನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ ಗುಹೆಯಲ್ಲಂತೂ ಹೋಗ್ತಿದ್ರೆ ಆ ಲೈಟಿಂಗ್ ಆಗಿರ್ಬೋದು, ಅಲ್ಲಲ್ಲಿ ನಿಮಗೆ ಲೈಟ್ ಒಂಚೂರು ಸಿಗಲ್ಲ, ಟಾರ್ಚ್ ಹಾಕ್ಕೊಂಡು ಹೋಗ್ಬೇಕು. ಪ್ಲಸ್ ಏನಂದರೆ ಆಕ್ಸಿಜನ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ. ಅಲ್ಲಲ್ಲಿ ವೆಂಟಿಲೇಷನ್ ಕೊಟ್ಟಿರೋ ಹತ್ರ ಆದರೆ ತಣ್ಣಗೆ ಗಾಳಿ ಬರುತ್ತೆ. ಅಲ್ಲೇ ನಿಂತ್ಕೊಂಡ್ಬಿಡೋಣ, ಎಲ್ಲೂ ಹೋಗೋದು ಬೇಡ ಅನಿಸುತ್ತೆ. ಬಟ್ ಎಕ್ಸ್ಪ್ಲೋರ್ ಮಾಡ್ತಿದ್ರೆ ಅಂತೂ ಇನ್ನೂ ಮಾಡ್ಬೇಕಂತಾದರೆ ನನಗೆ ಅನಿಸುತ್ತೆ. ನಿಮ್ಗೆ ಯಾವ ಥರ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಯಾವುದೋ ಬೇರೆ ದೇಶಕ್ಕೆ ಗುಹೆ ಮಾಡ್ದಂಗಿದೆ ಇದಂತೂ. ನೋಡೋಕ್ಕಂತೂ 2 ಕಣ್ಣು ಸಾಲ್ತಿಲ್ಲ ನನಗಂತೂ. ಇದನ್ನು ವರ್ಣಿಸ್ಬೇಕಂದ್ರೆ ಒಂದೊಂದು ಜಾಗ ಒಂದೊಂದು ಥರ ಇಷ್ಟ ಆಗ್ತಿದೆ ನನಗಂತೂ. ಹೇಳೋಕ್ಕೆ ಮಾತೇ ಬರ್ತಿಲ್ಲ. ಇದನ್ನು ಯಾವ ಥರ ವರ್ಣಿಸ್ಬೇಕಂತಲೇ ನಂಗೆ ಗೊತ್ತಾಗ್ತಿಲ್ಲ. ಸೊ ದಯವಿಟ್ಟು ಈ ಪ್ಲೇಸ್ನಂತೂ ನಿಮಗೆ ಖಂಡಿತವಾಗ್ಲೂ ಎಕ್ಸ್ಪ್ಲೋರ್ ಮಾಡೋಕ್ಕಾದ್ರೆ ನಾನು 100% ಸಜೆಸ್ಟ್ ಮಾಡ್ತೀನಿ. ನೀವು ಇದಕ್ಕೆ 2 ಡೇಸ್ ಆದರೆ ಪ್ಲಾನ್ ಮಾಡ್ಕೊಳ್ಳಿ. 1 ಡೇ ಗಂಡಿಕೋಟ, ಇನ್ನೊಂದು ಡೇ ಬೆಲೂಮ್ ಕೇವ್ಸ್ ಅಂತ ಹೇಳ್ಬಿಟ್ಟು. ಗಂಡಿಕೋಟ ಅಲ್ಲಾದರೆ ನೀವು ನೈಟ್ ಸ್ಟೇ ಇರೋಕ್ಕಾದ್ರೆ ಟ್ರೈ ಮಾಡಿ. ಅಲ್ಲಂತೂ ನೈಟ್ ಸ್ಟೇ ಇದ್ದರೆ ಇನ್ನೂ ನೆಕ್ಸ್ಟ್ ಲೆವೆಲ್ ಫೀಲ್ ಇರುತ್ತೆ. ಸೊ ಹಾಗಾಗಿ ನೈಟ್ ಸ್ಟೇ ಇದ್ದರೆ ಒಳ್ಳೆಯದು. ಬಟ್ ಇದನ್ನು ಯಾವ ಥರ ಹೇಳ್ಬೇಕಂತ ನನಗಂತೂ ಮಾತೇ ಬರ್ತಿಲ್ಲ. ದಯವಿಟ್ಟು ಇದನ್ನಾದರೆ ನಿಮ್ಮ ಲಿಸ್ಟಲ್ಲಾದರೆ ಆ್ಯಡ್ ಮಾಡ್ಕೊಳ್ಳಿ. ಅದೊಂದು ಹೇಳೋಕ್ಕಾಗುತ್ತೆ ಅಷ್ಟೇ ನನ್ನ ಕೈಯಲ್ಲಿ. ನಾವು ಫೈನಲಿ ಪಾತಾಳಗಂಗಾ ಆದರೆ ರೀಚ್ ಆದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಪಾತಾಳಗಂಗಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೀರು, ಮೀನು ಎಲ್ಲ ಇದ್ದಾವೆ. ಲೈಟಿಂಗ್ ಅಂತೂ ಇಲ್ಲಿ ಸಿಂಗಲ್ ಆಗಿ ಬಂದರೆ ಅಂತೂ ನೀವಂತೂ ಖಂಡಿತವಾಗ್ಲೂ ಭಯ ಪಡ್ತೀರಾ, ಆ ಥರ ಇದೆ ಈ ಪ್ಲೇಸ್ ಅಂತೂ. ನೀವು ಇಲ್ಲಿ ನೋಡ್ತಾ ಇರ್ಬೋದು ನೀರೆಲ್ಲ ಸೋರಿ ಯಾವ ಥರ ಆಗಿದೆ ಇದೆ ಅಂತ ಹೇಳ್ಬಿಟ್ಟು. ಗ್ಲಾಸ್ ಇದ್ದಂಗಿದೆ ಇದು, ಮುಟ್ಟಿದ್ರೆ ನೈಸಾಗಿದೆ. ಸೊ ಫೈನಲಿ ವಿ ಫೌಂಡ್ ದ ಪಾತಾಳಗಂಗಾ. ಆಲ್ ಕ್ರೆಡಿಟ್ ಗೋಸ್ ಟು ಮೈ ಫ್ರೆಂಡ್ ಲಿಖಿತ್. ಹಂಗೆ ಪಾತಾಳಗಂಗಾ ಮುಗಿಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಾ ಇದ್ದರೆ ಇಲ್ಲಂತೂ ನಮಗೊಂದು ಸ್ಟೆಪ್ಸ್ ಥರ ಕಾಣಿಸ್ತು. ಸೊ ಇದಂತೂ ಕ್ರೇಜಿ ಅಂದರೆ ಕ್ರೇಜಿ ಇತ್ತು. ನಮಗೆ ನಡೆಯೋಕ್ಕೆ ಜಾಗನೇ ಇಲ್ಲ. ಆದರೂ ಕೂಡ ಈ ಥರ ಸಂಧಿಯಲ್ಲಿ ಹೋಗೋದಂತೂ ನಾವು ಯಾವತ್ತೂ ಮಾಡೇ ಇಲ್ಲ. ಆ ಥರ ಎಕ್ಸ್ಪೀರಿಯೆನ್ಸ್ ಇದು. ಸೊ ನೀವೇನಾದರೂ ಬಂದರೆ ಈ ಪ್ಲೇಸಸ್ ಅಂತೂ ಮಿಸ್ ಮಾಡದೆ ಎಕ್ಸ್ಪ್ಲೋರ್ ಮಾಡಿ. ఏయ్ రే అప్పి ఇవిడెవరా జాగ్రత్త బాగా కాలు పెట్టేసావు రాండప్ప కేజీఎఫ్ లో ఇంకా తీస్తాడు జనాలతో నేను వాళ్ళతో తీస్తాడు నిన్నోడు తీస్తాడు పోడిగాడిని కేజీఎఫ్ లో జనాలతో తీస్తాడు అట్లా తీస్తానంట రాండ్రా భయారెడ్డి బ్రో హాయ్ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬೆಲ್ಲಂ ಕೇವ್ಸ್ಗೆ ಬಂದಿದ್ದೀವಿ ಫ್ರೆಂಡ್ಸ್. ಇದು ಬೆಲ್ಲಂ ಕೇವ್ಸ್ ನೋಡಿ ಫ್ರೆಂಡ್ಸ್, ಇದು ಒಂದು ಪ್ರಕೃತಿ ಅದ್ಭುತ ನೋಡಿ ಫ್ರೆಂಡ್ಸ್. ಎಷ್ಟು ವಿಸ್ಮಯಕರ ಆಗಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಸ್ನೇಹಿತ ಒಬ್ಬರು ಹೋಗ್ತಾ ಇದ್ದಾರೆ. ಏಯ್ ಬಾಪ ಇಲ್ಲಿ, ಏಯ್ ಯಾರಪ್ಪ ಅಲ್ಲಿ? ಹರೀಶ್ ರೆಡ್ಡಿ ನೋಡಿ ಫ್ರೆಂಡ್ಸ್. ಇವಾಗ ಎಷ್ಟು ಅದ್ಭುತ ಅಂದರೆ ನೋಡಿ ಫ್ರೆಂಡ್ಸ್, ಇದು ಮುಂದಿನ ಕಾಲದಲ್ಲಿ ನೀರು ತುಂಬುತ್ತಾ ಇರ್ತೀವಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್,
ಇದು ಕತ್ತಲು ಅಂದರೆ ಕತ್ತಲು. ನೋಡ ಪರೀಶ್ ರೆಡ್ಡಿ, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಪ್ಪ ವಿವರ. ಕ್ರಿಸ್ತ ಶಕ 1926ರಲ್ಲಿ ಈ ಗುಹೆಗೆ ನಿರ್ಮಾಣ ಮಾಡಲಾಯಿತು. ಈ ನಿರ್ಮಾಣ ಮಾಡಿರೋದು ನಮ್ಮ ನಾಗಾರ್ಜುನ ಅವರ ತಾತ. ಓಕೆ. ನಮ್ಮ ಇವಾಗ ನಮ್ಮ ಆಂಧ್ರದ ಸ್ನೇಹಿತ ಒಬ್ಬ ಲಿಖಿತ್ ಒಬ್ಬ ಸರ್, ನಿಮ್ಮ ಕಿರು ಪರಿಚಯ ಎಲ್ಲಿ ಸರ್ ನಮ್ಗೆ? ಕಿರುಪರಿಚಯ ಅಂದ್ರ ಇನ್ನೊಬ್ರು ಇವರು ಇವರು ನಮ್ಮ ಇವರು ನಮ್ಮ ಡೈರೆಕ್ಟರ್ ಅವರು ಸಾಹೇಬ್ರು. ಸ್ಟೋರೇಜ್ ವೇಸ್ಟ್ ದೊಡ್ಡ ಪರಿಚಯ ಮಾಡಿಸ್ ಬೈತವ್ರೆ ಸಾಯಿಲಿ ಹೋಗಿ ನಿಮಿಷ 2-3 GB ಆಯ್ತದೆ. ನೀವಿಲ್ಲಿ ನೋಡ್ತಾ ಇರ್ಬೋದು KGF ಮೂವಿಯಲ್ಲಿ ಎಲ್ಲರನ್ನೂ ಹಾಕ್ಕೊಂಡು ಹೋಗ್ತಾರಲ್ವ ಕೆಳಗಡೆ, ಆ ಥರ ಇದೆ ನೋಡಿ, ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಾದರೂ ರೈಲ್ವೆ ಟ್ರ್ಯಾಕ್ ಥರ ಮಾಡಿಬಿಟ್ಟು ಜನರನ್ನೇನಾದರೂ ಕಲಿಸಿದ್ರೆ ಸೇಮ್ KGF ಮೂವಿ ಇಲ್ಲೇ ತೆಗ್ದಿದ್ದಾರೆ ಅನಿಸ್ಬಿಡುತ್ತೆ. ಆ ಥರ ಇದೆ ಪ್ಲೇಸ್ ಅಂತೂ. ನೀವಿಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಸಣ್ಣ ಜಾಗದಲ್ಲಿ ಯಾವ ಥರ ಸ್ಟೆಪ್ಸ್ ಥರ ಮಾಡಿಬಿಟ್ಟು ಯಾವ ಥರ ಲೈಟಿಂಗ್ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಬಟ್ ನೋಡ್ತಾ ಇದ್ರೆ ಅಂತೂ ಕ್ರೇಜಿ ಆಗಿದೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ರೆ ಇನ್ನೂ ಕ್ರೇಜಿ ಆಗಿದೆ. ಇಲ್ಲಿಂದ ಬರೋಕ್ಕೆ ಮನಸ್ಸು ಬರ್ತಿಲ್ಲ. ಬಟ್ ಹಾಗೆ ಶೆಕೆ ಕೂಡ ಕಿತ್ಕೊಂಡ್ ಬರ್ತಿದೆ. ವಾಟರ್ ಬೇರೆ ಖಾಲಿ ಆಗಿದೆ ನಮಗೆ. ಸೊ ಇವಾಗ ಬೇಗ ಹೊರಗಡೆ ಹೋಗಿ ವಾಟರ್ ಕುಡಿಬೇಕು ಅನಿಸ್ತಿದೆ. ಬಟ್ ಇದಂತೂ ಅದೇ ಫಾರ್ಮೇಷನ್ ಆಗಿರೋದೋ ಇಲ್ಲ ಇವ್ರು ಫಾರ್ಮ್ ಮಾಡಿರೋದೋ ನಂಗಂತೂ ಒಂಚೂರು ಐಡಿಯಾ ಇಲ್ಲ. ಬಟ್ ನೋಡೋಕ್ಕಂತೂ ನೆಕ್ಸ್ಟ್ ಲೆವೆಲ್ ಫೀಲ್ ಇದೆ. ಬಟ್ ನಂಗೆ ತಿಳಿದು ಇದು ಆದಷ್ಟು ಕಡೆ ಫಾರ್ಮ್ ಆಗಿರೋದು ಅನಿಸುತ್ತೆ, ವಾಟರ್ ಎಲ್ಲ ಫ್ಲೋ ಆಗಿ. ಬಟ್ ನೋಡ್ತಿದ್ರೆ ಅಂತೂ ಕಳೆದೋಗ್ಬಿಡ್ತಿದ್ದೀವಿ ನಾವಂತೂ. 70 ರೂಪೀಸ್ಗಂತೂ 200% ವರ್ತಿದೆ ಇದನ್ನು ಎಕ್ಸ್ಪ್ಲೋರ್ ಮಾಡೋದಾದ್ರೆ. ನಾವು ಇಲ್ಲಿ ಎಂಟರ್ ಆಗಿದ್ದಾದ್ರೆ 12 o'clock ಎಂಟರ್ ಆಗಿದ್ವಿ. ನಾವು ಹೊರಗಡೆ ಬಂದಿದ್ದಾದ್ರೆ 1:30ಗೆ ಹೊರಗಡೆ ಬಂದ್ವಿ. ಟೋಟಲ್ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ತಗೊಂಡಿರೋ ಟೈಮ್ 1.5 hour. ಈ 1.5 hour ಅಲ್ಲಂತೂ ನಾವು ಕ್ಯಾಮ್ರಾ ಇಂಡಿಯಾದಲ್ಲ ಇದೀವಂತಾನೆ ಅನ್ಕೊಂಡಿರ್ಲಿಲ್ಲ, ಬೇರೆ ಲೋಕದಲ್ಲಿ ಇದೀವಂತಾನೆ ಅನ್ಕೊಂಡಿದ್ವಿ. ಆ ತರ ಫೀಲ್ ಕೊಡ್ತು ನಮ್ಗೆ. ನೀವೇನಾದ್ರೂ ಈ ಕಡೆ ಬಂದ್ರೆ ತಪ್ಪದೇ ಈ ಪ್ಲೇಸ್ನಂತೂ ಎಕ್ಸ್ಪ್ಲೋರ್ ಮಾಡಿ. ನೆಕ್ಸ್ಟ್ ನಾವು ಇಲ್ಲಿಂದ ಹೊರಟು ಯಾಗಂಟಿಗಾದ್ರೆ ಸೇರ್ಕೊಬೇಕು. ನೋಡೋಣ ಎಷ್ಟೊತ್ತಾಗುತ್ತೆ ಸೇರೋದು, ಮತ್ತೆ ಅಲ್ಲಿ ಪ್ಲೇಸಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಎಷ್ಟೊತ್ತಾಗುತ್ತೆ, ಮತ್ತೆ ಬೆಂಗಳೂರು ರೀಚ್ ಆಗೋದು ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು. ಈ ವಿಡಿಯೋ ತುಂಬ ಲೆಂತಿ ಆಗಿರೋದ್ರಿಂದ ಇಲ್ಲೇ ಸ್ಟಾಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಯಾಗಂಟಿ ಹೋಗೋದು ಬಂದುಬಿಟ್ಟು ನೆಕ್ಸ್ಟ್ ವಿಡಿಯೋಲ್ಲಿ ಅಪ್ಲೋಡ್ ಮಾಡ್ತೀನಿ, ನೆಕ್ಸ್ಟ್ ಪಾರ್ಟಲ್ಲಿ. ಈ ಥರ ಕಂಟೆಂಟ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಟ್ರಾವೆಲಿಂಗ್ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ವೀಡಿಯೋಲಿ ಸಿಗೋಣ. ಅಂಟಿಲ್ ದ್ಯಾನ್, ಬೈ ಬೈ, ಟೇಕ್ ಕೇರ್.